ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಮಧುಸೂದನ್ ಕನ್ನಡಿಗ. ಏನು ಫ್ಯಾನ್ ವಾರ್ ಅನ್ನೋ ಒಂದು ಕಾನ್ಸೆಪ್ಟ್ನ ಶುರು ಮಾಡಿದ್ದಾರೆ. ಎಲ್ಲರಿಗೂ ಒಂದು ಮಾತು ಹೇಳೋಕ್ಕೆ ಇಷ್ಟಪಡ್ತೀನಿ. ದರ್ಶನ್ ಸರ್ ಆಗಿರ್ಬೋದು, ಸುದೀಪ್ ಸರ್ ಆಗಿರ್ಬೋದು, ಎಲ್ಲೂ ಕೂಡ ಕಿತ್ತಾಡ್ಕೊಂಡಿಲ್ಲ. ಅವರ ಒಂದು ಮಧ್ಯ ಏನು ನಡೆದಿದೆ ಏನು ನಡೆದಿಲ್ಲ ಅನ್ನೋದು ಅವರೊಂದು ಫ್ರೆಂಡ್ಶಿಪ್ ಮಧ್ಯ ಯಾರಿಗೂ ಕೂಡ ಗೊತ್ತಿಲ್ಲ. ಆದರೆ ಇಲ್ಲಿ ಕೆಲವು ಕಿಡಿಗೇಡಿಗಳು, ಬೇಕೂಫ್ ನನ್ನ ಮಕ್ಕಳು, ಅವರ ಐಡಿಲಿ ಮತ್ತೊಬ್ಬನ ಹೀರೋ ಫೋಟೋ ಹಾಕ್ಕೊಂಡು, ಇವ್ರ ಐಡಿಲಿ ಮತ್ತೊಬ್ಬನ ಫೋಟೋಗಳು ಹಾಕ್ಕೊಂಡು ಫ್ಯಾನ್ ವಾರ್ ಅನ್ನೋ ಒಂದು ಈ ಒಂದು ಸಣ್ಣ ಕೀಳು ಮಟ್ಟದ ಸೋಷಿಯಲ್ ಮೀಡಿಯಾ ವಾರ್ ಏನು ಅದನ್ನು ಹೀರೋಗಳಿಗೆ ಇಲ್ಲ, ಇವ್ರು ಮಾಡಕ್ಕೆ ಹೊರಟಿದ್ದಾರೆ. ಇದರಲ್ಲಿ ಮುಖ್ಯವಾದ ಕಾರಣ ಯಾಕೆ ಈ ಫ್ಯಾನ್ ವಾರ್ ಅನ್ನೋ ಶುರು ಆಗಿದೆ ಅಂದರೆ, 100ಕ್ಕೆ 100 ಪಟ್ಟು ಮೀಡಿಯಾ. ಯಾಕೆ ಈ ಮಾತನ್ನು ಹೇಳ್ತೀನಿ ಅಂದರೆ, ಎಲ್ಲೋ ಒಬ್ಬರು ಒಂದು ಮಾತಾಡಿದಾಗ, ಯಾರೋ ಒಬ್ರು ಒಂದು ಮಾತಾಡಿದಾಗ ನಿಮ್ಗೆ ಅವ್ರು ಹಿಂಗಂದ್ರು, ಇದಕ್ಕೆ ರಿಯಾಕ್ಷನ್ ಏನು, ಇವ್ರು ನಿಮ್ಗೆ ಹಿಂಗಂದ್ರು, ಏನು ರಿಯಾಕ್ಷನ್ನು ಅಂತ ಕೇಳಿ ಅವರ ಅಭಿಮಾನಿಗಳಿಗೆ, ಅವ್ರ ಪರವಾಗಿ ನಿಂತವ್ರಿಗೆ ಅದು ಫ್ಯಾನ್ ವಾರ್ ಆಗೋಕ್ಕೆ ದೊಡ್ಡ ಮಟ್ಟದ ಕಾರಣ ಮೀಡಿಯಾ. ಯಾಕೆ ಹೇಳ್ರಿ, ಅವರ ಹೊಟ್ಟೆ ತುಂಬಿಸ್ಕೊಳ್ಳುವಂತಹ ಮೀಡಿಯಾದವರಿಂದ ಇದೆಲ್ಲ ಸೃಷ್ಟಿಯಾಗ್ತಿರೋದು. ನೀವು ಮಾಧ್ಯಮಾಂಗದವರು ಕರೆಕ್ಟಾಗಿದ್ದಿದ್ರೆ ಈ ಫ್ಯಾನ್ ವಾರ್ ಆಗಲಿ, ಇನ್ನೊಂದಾಗಲಿ, ಮತ್ತೊಂದಾಗಲಿ ಯಾವುದೂ ಕೂಡ ಇವತ್ತು ಆಗ್ತಾ ಇರಲಿಲ್ಲ. ಹಾಗೆ ಒಂದು ವಾರ್ ಮಾಡಬೇಕು. ಯಾರ್ಯಾರು ಸೋಷಿಯಲ್ ಮೀಡಿಯಾದಲ್ಲಿ ಬೇರೆ ಅಕೌಂಟ್ಗಳಲ್ಲಿ ಬೇರೆ ಫೋಟೋಗಳು ಹಾಕ್ಕೊಂಡು ನೀವು ಕಮೆಂಟ್ಸ್ಗಳು ಮಾಡ್ತೀರಾ, ನೀವು ಒಬ್ಬ ಹೀರೋನ ತಗ್ಲೋದು ಮಾಡ್ತಾಯಿದ್ದೀರಾ, ನೀವೆಲ್ಲರೂ ನಿಜವಾಗ್ಲೂ ನಿಮ್ಮ ಅಪ್ಪಂದಿರು ಹುಟ್ಟಿದ್ರೆ ನಿಮ್ಮ ಐಡಿಲಿ ಗಂಡಸಾಗಿ ನಾನು ಪಕ್ಕ ದರ್ಶನ್ ಅಭಿಮಾನಿ, ಸುದೀಪ್ ಅಭಿಮಾನಿ, ಶಿವಣ್ಣನ ಅಭಿಮಾನಿ, ಪುನೀತ್ ಅಭಿಮಾನಿ, ಈ ರೀತಿ ಫೋಟೋ ಹಾಕ್ಕೊಂಡು ಚಾಲೆಂಜ್ ಮಾಡ್ತೀನಿ, ಕಮೆಂಟ್ಸ್ ಮಾಡಿ. ಸಂವಿಧಾನ ಏನು, ಕರ್ನಾಟಕ ಪೊಲೀಸ್ ಏನು, ಸೈಬರ್ ಕ್ರೈಮ್ ಅಂದರೆ ಏನು, ನೋಡ್ಕೊಳ್ಳೋ ಥರ ಕೊಡ್ತಾರೆ. ಹೆಂಗೆ ಮುಟ್ಟಿ ನೋಡ್ಕೊಳ್ಳೋ ಥರ. ಅದು ಬಿಟ್ಟು ಒಂದು ಹೆಣ್ಮಕ್ಳಿಗೆ, ಒಬ್ಬ ಹೀರೋಗೆ ಬಂದು ಕೆಳಗಡೆ ಕಮೆಂಟ್ಸ್ ಮಾಡಿಬಿಡೋದು, ಫೇಕ್ ಐಡಿಯಲ್ಲಿ ತಂದುಬಿಟ್ಟು ಅವ್ರ ಮೇಲೆ ಇವ್ರ ಫೋಟೋ ಎಡಿಟ್ ಮಾಡಾಕ್ಬಿಡೋದು, ಈ ಥರ ಗಲೀಜ್ ಕೆಲಸಗಳನ್ನ ನನ್ನ ಮಕ್ಕಳ ಮಾಡೋದು ಫಸ್ಟು ನಿಲ್ಲಿಸಿ. ಶಿವಣ್ಣ ಆಗಿರ್ಬೋದು, ಪುನೀತ್ ಸರ್ ಆಗಿರ್ಬೋದು, ದರ್ಶನ್ ಸರ್ ಆಗಿರ್ಬೋದು, ಸುದೀಪ್ ಸರ್, ಎಲ್ಲರ ಪಾಡಿಗೆ ಅವರೇ ಒಂದು ಫ್ರೆಂಡ್ಶಿಪ್ಪಲ್ಲಿ ಒಂದೊಂದು ಮಕ್ಮುನ್ಸ್ ಬಂದಾಗ ಇವತ್ತೆಲ್ಲ ನಾಳೆ ಸರಿ ಹೋಗುತ್ತೆ. ಅವರಿಬ್ಬರು ಕೂಡ ಜೊತೆಲಿ ಕೂತ್ಕೊಂಡು ಫಿಲ್ಮ್ ಮಾಡ್ಬೋದು, ಮಾಡೋ ಥರ ಆಗ್ಬೋದು, ಅದು ಯಾರಿಗೂ ಕೂಡ ಗೊತ್ತಿಲ್ಲ. ಆದರೆ ಇಲ್ಲಿ ಯಾರನ್ನೂ ಒಂದು ಹಾಕ್ಬಿಡ್ದೆ, ಎಲ್ಲಿ ಒಂದಾಗ್ಬಿಡ್ತಾರೋ ಅಂತ ಮಧ್ಯ ಕಡ್ಡಿ ಅಳ್ಳಾಡ್ಸ್ಕೊಂಡು ಈ ಮೀಡಿಯಾದವರು, ಈ ಸೋಷಿಯಲ್ ಮೀಡಿಯಲ್ಲಿ ಫೇಕ್ ಐಡಿಗಳು ಮಾಡ್ಕೊಂಡಿರೋರು, ನಿಜವಾಗ್ಲೂ ನೀವೆಲ್ಲ ನಿಮ್ಮ ಅಪ್ಪಂದಿರು ಹುಟ್ಟಿದ್ದೀರಾ? ಏನಕ್ಕೆ ಬೇಕು ನಿಮ್ಗಿದೆಲ್ಲ? ಕನ್ನಡ ಇಂಡಸ್ಟ್ರಿನ ಅಣ್ಣವ್ರು ಹೇಳ್ದಂಗೆ ಅಭಿಮಾನಿಗಳೇ ದೇವರು ಅಂತ ಹೇಳಿ ಕನ್ನಡ ಇಂಡಸ್ಟ್ರಿ ಅವಾಗಿನ ಕಾಲದಲ್ಲಿ 100 ದಿನ, 150 ದಿನ, 250 ದಿನ ಯಾಕೆ ಕೊಡ್ತಿತ್ತು ಗೊತ್ತಾ? ಎಲ್ಲರೂ ಒಂದೇ. ಅವಾಗಲೂ ಇತ್ತು ಫ್ಯಾನ್ ವಾರ್. ಆದರೆ ನಿಮ್ಮಂಥ ಕಚಡಗಳ ಥರ ಅವತ್ತಿರಲಿಲ್ಲ, ಮೀಡಿಯಾ ಇರಲಿಲ್ಲ, ಸೋಷಿಯಲ್ ಮೀಡಿಯಾ ಇರಲಿಲ್ಲ. ತುಂಬ ಅದ್ಭುತವಾಗಿತ್ತು. ದಾನ ಮಾಡ್ತಿದ್ರು, ಅನ್ನದಾನ ಮಾಡ್ತಿದ್ರು, ಬ್ಯಾನರ್ಗಳು ಹಾಕ್ತಿದ್ರು, ಬಟ್ಟೆ ಬ್ಯಾನರ್ ಮಾಡ್ತಿದ್ರು, ಹಾರಗಳು ಹಾಕ್ತಿದ್ರು, ಕಟೌಟ್ಗಳು ನಿಲ್ಲಿಸ್ತಿದ್ರು, ಸ್ಟಾರ್ ಕಟ್ತಿದ್ರು. ಅದರಲ್ಲಿ ಅವ್ರ ಅಭಿಮಾನ, ನಮ್ಮ ಹೀರೋ ಗ್ರೇಟ್ ಅನ್ನೋ ತೋರಿಸ್ತಿದ್ರು. ಆದರೆ ಇವತ್ತು ನೀವೆಲ್ಲರೂ ಬಂದ್ಬಿಟ್ಟು ಸೋಷಿಯಲ್ ಮೀಡಿಯಾಲಿ ಅಕ್ಕನ ಬೈಯೋದು, ಅಮ್ಮನ ಬೈಯೋದು, ಅವ್ರ ಮನೆಯವ್ರನ್ನ ಬೈಯೋದು, ಮಾನ್ಗೆಟ್ಟವ. ಫಸ್ಟು ಕನ್ನಡ ಇಂಡಸ್ಟ್ರಿ, ಕನ್ನಡ ಹೀರೋಗಳು, ಆಮೇಲೆ ಮಗದೊಬ್ಬರು. ಫಸ್ಟು ನಿಮ್ಮ ತಾಯಿ ತಂದೆದಿರನ್ನ ಹೋಗಿ ಫಸ್ಟು ಊಟ ಹಾಕ್ರಿ. ಈ ಫ್ಯಾನ್ ವಾರ್ ಅನ್ನೋದು ಶುರು ಆಗಿದ್ದು ಎಲ್ಲಿಂದ, ಯಾರಿಂದ, ಯಾಕೆ? ಸುದೀಪ್ ಅವ್ರು ಆಗ್ಲೇ ಕ್ಲಾರಿಟಿನೂ ಕೊಟ್ರಲ್ಲ. ಅದರಲ್ಲಿ ಭಗವಂತ ಅನ್ನೋನಿದೆ, ಅವ್ರ ಮನಸ್ಸಲ್ಲಿ ಯಾರು ಕೊಟ್ಟರು ಅಂತ ಅವ್ರು ಹೇಳ್ದವ್ರೆ, ಯಾರು ಕೊಟ್ಟೆ ಅಂತ. ಅವ್ರು ನಿಜವಾಗ್ಲೂ ಅವ್ರಿಗೇನಾದ್ರು ಗೊತ್ತಿದ್ರೆ
ನಿಜವಾಗ್ಲೂ ಅವ್ರ ಮನಸಾಕ್ಷಿ ಇದ್ದರೆ ಅವ್ರಿಗೆ ಗೊತ್ತಿರುತ್ತೆ ಅವ್ರು ಯಾರಿಗೆ ಮಾಡಿದ್ರು ಅಂತ, ಭಗವಂತ ನೋಡ್ಕೊತಾನೆ. ಆದರೆ ಅವ್ರು ಕ್ಲಾರಿಟಿ ಕೊಟ್ಟ ಮೇಲೂ ಕನ್ನಡ ಸಿನಿಮಾ ಬಗ್ಗೆ ಅಪಪ್ರಚಾರ ಮಾಡೋದು, ಕನ್ನಡ ಸಿನಿಮಾ ಬಗ್ಗೆ ಬೇರೆ ರೀತಿಯಲ್ಲಿ ಪೋರ್ಟ್ರೇ ಮಾಡೋದು, ಇದನ್ನೆಲ್ಲ ಬಿಡಿ. 45 ಸಿನಿಮಾ ರಿಲೀಸ್ ಆಗಿದೆ, ಮಾರ್ಕ್ ಸಿನಿಮಾ ರಿಲೀಸ್ ಆಗಿದೆ, ಕನ್ನಡ ಇಂಡಸ್ಟ್ರಿ ಸಿನಿಮಾ ರಿಲೀಸ್ ಆಗಿದೆ, ಕನ್ನಡಿಗರ ಸಿನಿಮಾ ರಿಲೀಸ್ ಆಗಿದೆ. ಅದನ್ನ ಹೋಗಿ ನೋಡಿ. ನಿಮ್ಮ ಕೈಲಾದ್ರೆ 4 ಒಳ್ಳೆ ಮಾತಾಡಿ. ಆ ಹೀರೋ ಬಗ್ಗೆ ಇವ್ರು ಮಾತಾಡೋದು, ಈ ಹೀರೋ ಬಗ್ಗೆ ಅವ್ರು ಮಾತಾಡೋದು ಅದಲ್ಲ. ಫ್ಯಾನ್ ವಾರ್ ಅಂದರೆ ಹೆಂಗೆ ಗೊತ್ತಾ? ತನ್ನ ಹೀರೋನ ಮೆಚ್ಚಿರ್ಲಿಕ್ಕೆ, ಅವನ್ನ ಒಂದು ಹಂತಕ್ಕೆ ಹೊಗಳಲಿಕ್ಕೆ ಮಾಡೋ ಅಂಥ ಒಂದು ಸಂಬಂಧ. ಅದನ್ನು ನೀವು ಬೈಕೊಂಡು ಅರ್ಚ್ಕೊಂಡು ಕಿರ್ಚ್ಕೊಂಡು ಅವ್ರ ಮೇಲೆ ನೀವು ಹಾಕ್ಕೊಂಡು, ನಿಮ್ಮ ಮೇಲೆ ಅವ್ರು ಹಾಕ್ಕೊಂಡು, ಅವ್ರಮ್ಮನ ನೀರು ಕರ್ಕೊಂಡು, ನಿಮ್ಮಮ್ಮನ ಅವ್ರು ಕರ್ಕೊಂಡು ಈ ಕಚ್ಚಡ ಥರ ಮಾಡೋದನ್ನ ಫಸ್ಟು ಬಿಡಿ. ತುಂಬ ಕೀಳ್ಮಟ್ಟಕ್ಕೆ ಹೋಗ್ತಾ ಇದ್ದೀರಾ. ಸೋಷಿಯಲ್ ಮೀಡಿಯಾ ಅನ್ನೋದು ತುಂಬ ಕೀಳ್ಮಟ್ಟಕ್ಕೆ ಹೋಗ್ತಿದೆ. ಯಾರ ಬಗ್ಗೆನೂ ಮಾತಾಡಬೇಡಿ. ನಿಮ್ಮ ಹೀರೋನ ನೀವು ಅದನ್ನು ಹೊಗಳ್ಕೊಳ್ಳಿ, ಬ್ಯಾನರ್ ಹಾಕಿ, ಅನುದಾನ ಮಾಡಿ, 4 ಒಳ್ಳೇದು ಮಾಡಿ, ರಕ್ತದಾನ ಮಾಡಿ. ಇದು ಫ್ಯಾನ್ ವಾರ್ ಅಂದರೆ. ಕಮೆಂಟ್ಸ್ ಮಾಡೋದಂತೆ, ಕೆಟ್ಟದಾಗಂತೆ, ಅದೇನು ನನಗಂತೂ ಒಂದು ಅರ್ಥ ಆಗ್ತಿಲ್ಲ. ಈ ಥರ ಕೀಳ್ಮಟ್ಟದು ಯಾರೂ ದಯವಿಟ್ಟು ಮಾಡಬೇಡಿ. 45 ಸಿನಿಮಾ, ಮಾರ್ಕ್ ಸಿನಿಮಾ ತುಂಬ ಅದ್ಭುತವಾಗಿದೆ. ನಾನು ಕೂಡ ಹೋಗಿ ನೋಡ್ತೀನಿ, ನೀವು ಕೂಡ ಹೋಗಿ ನೋಡಿ. ಕನ್ನಡ ಇಂಡಸ್ಟ್ರಿ ಬೆಳೆಸಿ, ಕನ್ನಡ ಬೆಳೆಸಿ. ಕನ್ನಡ ಆಲ್ರೆಡಿ ತುಂಬ ದೊಡ್ಡ ಮಟ್ಟಕ್ಕೆ ವರ್ಲ್ಡ್ ರೀಚ್ ಆಗ್ತಿದೆ. ದೊಡ್ಡ ಮಟ್ಟದಲ್ಲಿ ಬೆಳೀಲಿ. ನಾನೊಬ್ಬ ಡಿ ಬಾಸ್ ಅಭಿಮಾನಿಯಾಗಿ ಎಲ್ಲರಿಗೂ ಹೇಳೋದಿಷ್ಟೇ, ಕನ್ನಡ ಸಿನಿಮಾನ ಬೆಳೆಸಿ. ಯಾರ ಮೇಲೂ ಏನು ಹೇಳಬೇಡಿ. ನಮ್ಮ ಹೀರೋ ನಮ್ಗೆ ಹೆಚ್ಚು, ಅವ್ರ ಹೀರೋ ಅವ್ರಿಗೆ ಹೆಚ್ಚು, ಅವ್ರವ್ರ ಅಭಿಮಾನ ಅವ್ರಿಗೆ ಹೆಚ್ಚು. ಜೈ ರಾಜರಾಜೇಶ್ವರಿ.